ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸೇರಿದಂತೆ ಜಿಲ್ಲೆಯ ತಾಲೂಕು ಕೇಂದ್ರಗಳ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು. ಖಾಲಿ ಇರುವ ವೈದ್ಯರ ಹುದ್ದೆಗಳಿಗೆ ಹೊರಗುತ್ತಿಗೆ ಆಧಾರದಲ್ಲಿ ನಿಗದಿತ ಕಾಲಮಿತಿಯೊಳಗೆ ಭರ್ತಿ ಮಾಡಬೇಕು. ವೈದ್ಯರಾಗಲು ಮುಂದೆ ಬಂದವರಿಗೆ ಸತಾಯಿಸಬಾರದು. ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬಾರದೆಂದು ಸಚಿವ ಯುಟಿ ಖಾದರ್ ಅವರು ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಇನ್ನು ಗಡಿ ಪ್ರದೇಶಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ವೈದ್ಯಾಧಿಕಾರಿಗಳಿಗೆ 15,000 ಹೆಚ್ಚುವರಿಯಾಗಿ ವೇತನ ನೀಡಲು ಸರ್ಕಾರ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ನಿವೃತ್ತಿಗೊಂಡ ವೈದ್ಯರು ಬಳಿಕವೂ 10 ವರ್ಷಗಳ ಕಾಲ ಕರ್ತವ್ಯ ನಿರ್ವಹಿಸಲು ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಎಂದು ಶನಿವಾರ ನಡೆದ ಜಿಲ್ಲೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಚಿವರು ತಿಳಿಸಿದರು. ಅವ್ರು ಬಂದಾಗ ಅವ್ರಿಗೆ ಆತ್ಮವಿಶ್ವಾಸ ಕೊಟ್ಟು ತತ್ಕ್ಷಣ ಆರ್ಡರ್ ಕಾಪಿ ಕೊಡಬೇಕು. ಇವತ್ತು ನಿಮ್ಮ ಹತ್ರ ಒಂದು ಆರ್ಡರ್ ಕಾಪಿ ಕೊಡೋದು, ನೀವು ಅಲ್ಲಿ ಬನ್ನಿ, ನಾಳೆ ಇಲ್ಲಿ ಬನ್ನಿ, DCC ಇಲ್ಲ, ಅವ್ನು 10-15 ಸಲ ಇಲ್ಲಿ ಆ ಕಡೆ ನಮ್ಗೆ ಏನು ಬಿದ್ದು ಹೋಗ್ಲಿಲ್ಲ, ಅವ್ನು ಬೇರೆ 3 ಕೆಲಸ ಸಿಗ್ತದೆ ಅವರಿಗೆ. ಇದರಲ್ಲಿ ಫಸ್ಟ್ ಏನು ಅಪ್ಲಿಕೇಶನ್ ನಿಮಗೆ ಅಪ್ಲಿಕೇಶನ್ ಕೊಟ್ಟ 3 ದಿವಸದಲ್ಲಿ ನೀವು ಅವನಿಗೆ ಆರ್ಡರ್ ಕಾಪಿ ಕೊಡಬೇಕು. ಆ ಫೈಲನ್ನು ಎತ್ತುಕೊಂಡು DC ಆಫೀಸ್ಗೆ ಹೋಗುವುದು, ಅಲ್ಲಿಂದ ಕ್ಲಿಯರೆನ್ಸ್ ತೆಗೆದು ಎಲ್ಲ ಕೂಡ ನಿಮ್ಮ DHOಗಳ ಜವಾಬ್ದಾರಿ. ನೀವು ಅವ್ರ ಹತ್ರ ಅಲ್ಲಿ ಹೋಗಿ ಯಾರು ಬರುವುದಿಲ್ಲ. ಇದಕ್ಕೆ ಅವ್ರಿಗೆ ಸರ್ಕಾರ ವ್ಯವಸ್ಥೆ ಇದಾಗಿ ಬಿಡ್ತದೆ, ಸತಾಯಿಸಬೇಡಿ ಅವ್ರು ಕೊಡಬೇಕು. ಅವ್ರಿಗೆ 3 days ನಂತರ ಮಧ್ಯದಲ್ಲಿ ಅವತ್ತೇ ಫೈಲ್ ಕೊಟ್ಟ ಮಾಡಿಕೊಂಡು DC ಹತ್ರ ಕೈಯಲ್ಲಿ ಎತ್ತಿಕೊಂಡು ಹೋಗಿ ಕೂತ್ಕೊಂಡು ಕ್ಲಿಯರ್ ಮಾಡಿ ಕೊಡಬೇಕು. ಕೆಲಸ ಮಾಡೋ ಡಾಕ್ಟರ್ ನಾವು ಎಲ್ಲೇ ವೇತನ ಸಿಸ್ಟಮ್ ಕೊಡ್ತಾ ಇದ್ದೇವೆ. ಅದಕ್ಕಾಗಿ ನಾನು ಕೂಡ ಹೇಳಿದ್ದೇನೆ, ಇನ್ನು ಮುಂದಕ್ಕೆ ಹೋಗಿದೆ ಸರ್ಕಾರಕ್ಕೆ ಈ ಗಡು ಪ್ರದೇಶದಿಂದ ಅಂಚಿನಲ್ಲಿ ಕೆಲಸ ಮಾಡುವವರಿಗೆ 15,000 ರೂಪಾಯಿ, ನಮ್ಮ ನಗರಕ್ಕಿಂತಲೂ ಕೂಡ 15,000 ರೂಪಾಯಿ ಹೆಚ್ಚುವರಿಯಾಗಿ ನಾವು ಆ ಒಂದು ವೇತನ ನೀಡಲಿಕ್ಕೆ ನಾವಿವತ್ತು ನೋಡ್ತೇವೆ. IT ಡಾಕ್ಟರ್ಸ್ ಇದ್ದಾರೆ, ಅದನ್ನ ನಾವೀಗ ನೇಮಕಾತಿ ಕೂಡ ನಾವಿವತ್ತು ಮಾಡ್ತೇವೆ. ನಮಗೆ ನೇಮಕಾತಿ ಬಂದಾಗ ಯಾರು ಕಾಂಟ್ರಾಕ್ಟ್ ನಲ್ಲಿ ಯಾಕಂತ ಹೇಳಿದ್ರೆ ಈಗೆಲ್ಲ ಚೇಂಜ್ ಆಗೋ ಸಂದರ್ಭದಲ್ಲಿ ನಾನು ಈಗ ಒಂದು ರೂಲ್ಸ್ ಚೇಂಜ್ ಮಾಡುವಂತ 6 ತಿಂಗಳು ಲೇಟ್ ಆಗ್ತದೆ. ಸೊ ಓಲ್ಡ್ ರೂಲ್ಸ್ ಅಲ್ಲೇ ನಾನು ನೇಮಕಾತಿ ಮಾಡ್ತೇನೆ. ಮತ್ತೆ ಯಾರು ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಡಿಸ್ಟರ್ಬ್ ಮಾಡ್ಲಿಕ್ಕೆ ಬಿಡುವುದಿಲ್ಲ. ಎಲ್ಲಿಲ್ಲ ನಾವಲ್ಲಿ ಅವರನ್ನು ಹಾಕ್ತೇವೆ. ನಿಮ್ಗೆ ಸರ್ಕಾರ ಔಟ್ಸೋರ್ಸ್ ಅಂತಲ್ಲಿ ಕೊಟ್ಟದ್ದು ಯಾಕೆಂತ ಹೇಳಿದ್ರೆ ಪರ್ಮನೆಂಟ್ ನೇಮಕಾತಿ ಮಾಡುವಾಗ ಇದು 6-8 ತಿಂಗಳು ಆಗ್ತದೆ. ಹೌದಾ? ಪರ್ಮನೆಂಟ್ ಅಲ್ಲಿ ಹೋಗಿ ರೂಲ್ಸ್ ಆಗಬೇಕು, DFR ಆಗಬೇಕು, ಎನ್ಕ್ವೈರಿ ಮಾಡ್ಬೇಕಂತ ಅದಕ್ಕಾಗಿ ತಕ್ಷಣ ತಗೊಳ್ಳಿ ಕೊಡುದು. ಇವತ್ತೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿ 5 ದಿವಸ ಟೈಮ್ ತಗೊಳ್ಳಿ, ಅಪ್ಲಿಕೇಶನ್ ತಗೊಳ್ಳಿ, ಸಿಸ್ಟಮ್ಯಾಟಿಕ್ ಆಗಿ ಯಾರು ಚೆನ್ನಾಗಿದ್ದಾರೆ ಮತ್ತು ಅವರಿಗೆಲ್ಲ ಹೇಳಿ, ದಯವಿಟ್ಟು ಫಸ್ಟಿಗೆ ಹೇಳಿ ಯಾರು ಕೂಡ ಪರ್ಮನೆಂಟ್ ಆಗೋದಿಲ್ಲ. ಯಾರಿಗೆ ಕಲಿಸಿಕೊಂಡು ಕೆಲಸ ಮಾಡ್ಲಿಕ್ಕೆ ಇಷ್ಟ ಇದೆ, ನಮ್ಗೆ ಅವ್ರನ್ನ ಪರ್ಮನೆಂಟ್ ಮಾಡಬಾರ್ದಂತ ಮನಸ್ಸಿದೆ. ಕೋರ್ಟ್ ಡೈರೆಕ್ಷನ್ ಇದೆ, ಸುಪ್ರೀಂ ಕೋರ್ಟ್ ಡೈರೆಕ್ಷನ್.